ರಿಟರ್ನ್ಗೆ ಇನ್ನು 3 ದಿನ ಬಾಕಿ ಇದೆ. ಶುಕ್ರವಾರ ಎಸ್ಐಟಿ ಮುಂದೆ ಪ್ರಜ್ವಲ್ ಹಾಜರಾಗ್ತಾರೆ. ವಿಚಾರಣೆಗೆ ಬರೋದಾಗಿ ಪ್ರಜ್ವಲ್ ವಿಡಿಯೋದಲ್ಲಿ ಹೇಳಿದ್ದಾರೆ. ಶುಕ್ರವಾರ ಭಾರತಕ್ಕೆ ಬರ್ತೀನಿ, ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ತಾವೇ ಮಾಡಿದಂತಹ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಸಲಿಗೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿದ್ದು ಎಲ್ಲಿ? ಹಾಗಾದ್ರೆ ವಿದೇಶದಿಂದನಾ ಅಥವಾ ಭಾರತದಲ್ಲೇ ವಿಡಿಯೋ ಮಾಡಿದ್ದ? ಎಲ್ಲಾ ಪ್ರಶ್ನೆಗಳಿಗೂ ಎಸ್ಐಟಿ ಅಧಿಕಾರಿಗಳು ಉತ್ತರ ಹುಡುಕ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಾಪಸ್ ಬರೋದಕ್ಕೆ 3 ದಿನ ಬಾಕಿ ಇದೆ. ಮೇ 31 ಶುಕ್ರವಾರ ಬೆಳಿಗ್ಗೆ ಎಸ್ಐಟಿ ವಿಚಾರಣೆಗೆ ನಾನು ಹಾಜರಾಗ್ತೀನಿ ಅಂತ ವಿಡಿಯೋದಲ್ಲಿ ಬಹಳ ಕ್ಲಿಯರ್ ಆಗಿ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಆದರೆ ಅಸಲಿಗೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿದ್ದು ಎಲ್ಲಿ? ಇದ್ರ ಬಗ್ಗೆ ಈಗ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ವಿದೇಶದಿಂದ ವಿಡಿಯೋ ಮಾಡಿದ್ರ ಅಥವಾ ಭಾರತದಲ್ಲೇ ಇದ್ದುಕೊಂಡು ವಿಡಿಯೋ ಮಾಡಿದ್ದ? ಎಲ್ಲಾ ಪ್ರಶ್ನೆಗಳಿಗೂ ಎಸ್ಐಟಿ ಅಧಿಕಾರಿಗಳು ಉತ್ತರ ಹುಡುಕ್ತಾ ಇದ್ದಾರೆ. ವಿದೇಶದಿಂದಲೇ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿದ್ದ? ಪ್ರಜ್ವಲ್ ಇರೋ ದೇಶವನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಂಗೇರಿ ದೇಶದ ಬುಡಾಪೆಸ್ಟ್ ನಿಂದ ವಿಡಿಯೋ ರಿಲೀಸ್ ಅನ್ನೋ ಮಾಹಿತಿ ಸಿಕ್ಕಿದೆ. ವಿಡಿಯೋ ರಿಲೀಸ್ಗೂ 2 ದಿನದ ಮುಂಚೆ ಈ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದು. ಬೆಂಗಳೂರಿಗೆ ಬರೋ ಬಗ್ಗೆ ಮುಂಚೆಯೇ ಪ್ರಜ್ವಲ್ ನಿರ್ಧಾರ ಮಾಡಿದ್ರು. ವಿಡಿಯೋ ಬಗ್ಗೆ ಇಂಟರ್ಪೋಲ್ಗೆ ಮಾಹಿತಿಯನ್ನ ನೀಡಿದ್ದ ಎಸ್ಐಟಿ ಈಗ ಈ ವಿಡಿಯೋದ ಮೂಲವನ್ನ ಹುಡುಕ್ತಾ ಇದೆ ಎಸ್ಐಟಿ. ವಿದೇಶದಿಂದಲೇ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿದ್ದ ಅಥವಾ ಭಾರತದಲ್ಲೇ ವಿಡಿಯೋ ಮಾಡಿದ್ದ? ಹಲವು ಪ್ರಶ್ನೆಗಳಿದೆ ಈ ವಿಡಿಯೋ ಬಗ್ಗೆಯೂ ಕೂಡ. ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತಹ ಪ್ರಯತ್ನ ಎಸ್ಐಟಿ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಪ್ರಜ್ವಲ್ ರೇವಣ್ಣ ವಾಪಸ್ ಬರೋದಕ್ಕೆ ಇನ್ನು 3 ದಿನ ಇದೆ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ತಾವೇ ಮಾಡಿದಂತ ವಿಡಿಯೋದಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆದ್ರೆ ಒಂದಷ್ಟು ಪ್ರಶ್ನೆಗಳಿದೆ, ಒಂದಷ್ಟು ಅನುಮಾನಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತಹ ಕೆಲಸ ಎಸ್ಐಟಿ ಮಾಡ್ತಾ ಇದೆ. ಈ ವಿಡಿಯೋ ಏನು ಈಗ ರಿವೀಲ್ ಆಗಿದೆ, ವಿಡಿಯೋ ಎಲ್ಲಿ ಮಾಡಿದ್ದು, ಯಾವಾಗ ಮಾಡಿದ್ದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಎಸ್ಐಟಿ ಕಲೆ ಹಾಕ್ತಾ ಇದ್ದು. ಸದ್ಯಕ್ಕೇನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಖಂಡಿತ ಶ್ವೇತಾ, ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತಂಡ ತನಿಖೆಯನ್ನು ನಡೆಸ್ತಾ ಇರತಕ್ಕಂಥದ್ದು. ಈ ನಡುವೆ ಮೊನ್ನೆ ಬಂದಿದ್ದಂತಹ ವಿಡಿಯೋ ಏನಿದೆ, ಆ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಶುಕ್ರವಾರ ಅಂದರೆ 31ನೇ ತಾರೀಕು 10 ಗಂಟೆಗೆ ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತೇಳಿ ವಿಡಿಯೋವನ್ನು ಮಾಡಿ ಹರಿಬಿಟ್ಟಿದ್ರು. ಅದು ಎಲ್ಲಿಂದ ಬಂತು, ಯಾರು ಮಾಡಿ ವಿಡಿಯೋವನ್ನು ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಎಸ್ಐಟಿಯ ಟೆಕ್ನಿಕಲ್ ಟೀಮ್ ಏನಿದೆ ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಕ್ಕಂಥದ್ದು. ತನಿಖೆ ವೇಳೆ ಎಸ್ಐಟಿ ಟೀಮ್ಗೆ ಗೊತ್ತಾಗಿರ್ತಕ್ಕಂಥದ್ದು ಇದೇನಾದರೂ ವಿದೇಶದಲ್ಲಿಂದ ಬಂದಿರೋದಾ ಅಥವಾ ಭಾರತದಲ್ಲಿ ಇತ್ಕೊಂಡೇ ಮಾಡಿದ್ರ ಪ್ರಜ್ವಲ್ ರೇವಣ್ಣ ವಿಡಿಯೋ ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಕನ್ಫ್ಯೂಸ್ಗಳಿತ್ತು. ಹೀಗಾಗಿ ಅದನ್ನು ಈಗ ಎಸ್ಐಟಿ ಟೀಮು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದರೆ ಎಸ್ಐಟಿ ಅಧಿಕಾರಿಗಳು ಹೇಳೋ ಪ್ರಕಾರ ಇದು ಯುರೋಪ್ನ ಹಂಗೇರಿಯ ಬುಡಾಪೆಸ್ಟ್ನಲ್ಲಿ 2 ದಿನಗಳ ಹಿಂದೆ ಸಹ ವಿಡಿಯೋವನ್ನು ರೆಕಾರ್ಡ್ ಮಾಡಲಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾವಾಗ ವಿಡಿಯೋ ವೈರಲ್ ಆಗುತ್ತೆ, ಆ ವಿಡಿಯೋ ಎಲ್ಲ ಮಾಧ್ಯಮಗಳಲ್ಲಿ ಬರುತ್ತೆ, ಆ ನಂತರ ಎಸ್ಐಟಿ ಟೀಮು ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಪ್ರಜ್ವಲ್ ರೇವಣ್ಣ ಬಳಸ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ಗಳು, ಅವ್ರ ಜೊತೆ ಇರ್ತಕ್ಕಂಥ ಸಂಪರ್ಕದಲ್ಲಿ ಇರ್ತಕ್ಕಂಥವ್ರನ್ನೆಲ್ಲ ಸಹ ಟ್ರ್ಯಾಕ್ನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಟ್ರ್ಯಾಕ್ ಮಾಡೋ ಸಂದರ್ಭದಲ್ಲಿ ಯುರೋಪ್ ಕಂಟ್ರಿಯಲ್ಲಿದ್ದ ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ಇಟ್ಕೊಂಡು ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿರೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಟೆಕ್ನಿಕಲ್ ಟೀಮ್ ಏನಿದೆ ಎಲ್ಲ CDR ಆಗಿರ್ಬೋದು, ಅವರ ಲೊಕೇಶನ್ ಆಗಿರ್ಬೋದು, IP ಅಡ್ರೆಸ್ ಆಗಿರ್ಬೋದು, ಎಲ್ಲವನ್ನ ಸಹ ಟ್ರೇಸ್ ಮಾಡ್ತಾ ಇರ್ತಕ್ಕಂಥದ್ದು. IP ಅಡ್ರೆಸ್ ಆಧಾರದ ಮೇಲೆ ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ಕೂತ್ಕೊಂಡು ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿರೋದು ಗೊತ್ತಾಗಿರ್ತಕ್ಕಂಥದ್ದು. ಅಲ್ಲಿಂದ ವಿಡಿಯೋ ಮಾಡಿ ಜರ್ಮನಿಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಆ ನಂತರ ಫ್ಲೈಟ್ ಬುಕ್ ಕೂಡ ಈಗ ಆಗಿರ್ತಕ್ಕಂಥದ್ದು. ಆ IP ಅಡ್ರೆಸ್ ಪ್ರಕಾರ ಹಂಗೇರಿಯಲ್ಲಿ ಬುಡಾಪೆಸ್ಟ್ನಲ್ಲಿರೋದು ಗೊತ್ತಾಗಿದೆ. ಹಾಗಾಗಿ SIT ತಂಡ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಿದೆ. ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿರ್ತಕ್ಕಂಥದ್ದು ಕೋರ್ಟಿಂದ. ಹೀಗಾಗಿ SIT ತಂಡ ಇಂಟರ್ಪೋಲ್ ಅಧಿಕಾರಿಗಳಿಗೆ ಸಹ ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ಇದ್ದಾರೆ ಅನ್ನೋ ಮಾಹಿತಿಯನ್ನು ಲೊಕೇಶನ್ ಆಧಾರದ ಮೇಲೆ, IP ಅಡ್ರೆಸ್ ಆಧಾರದ ಮೇಲೆ SIT ತಂಡ ಈಗಾಗಲೇ ಇಂಟರ್ಪೋಲ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಯಾವಾಗ ಪ್ರಜ್ವಲ್ ರೇವಣ್ಣ ಬೋರ್ಡಿಂಗ್ ಆಗ್ತಾರೆ, ಏರ್ಪೋರ್ಟಿಗೆ ಬಂದು ಅಲ್ಲಿಂದ ಫ್ಲೈಟ್ ಹತ್ತಾರೆ, ಅಲ್ಲಿಂದ ಸಹ ಅವರನ್ನು ಟ್ರ್ಯಾಕ್ ಮಾಡಲಾಗುತ್ತೆ. ನಂತರ ಅಧಿಕಾರಿಗಳೇನಿದ್ದಾರೆ, ಇಂಟರ್ಪೋಲ್ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವ್ರನ್ನ ಜರ್ಮನಿಯ
ಮ್ಯೂನಿಚ್ ಅಲ್ಲಿ ಏನು ಏರ್ಪೋರ್ಟ್ಗೆ ಬರ್ತಾರೆ ಅವಾಗಲೇ ಸಹ ಅವರನ್ನು ವಶಕ್ಕೆ ಪಡೆಯೋ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನು SIT ಅಧಿಕಾರಿಗಳು ಇಂಟರ್ಪೋಲ್ ಮುಖಾಂತರ ಈಗ ಟ್ರ್ಯಾಕ್ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ನಾಳೆ ಮಧ್ಯಾಹ್ನ ಫ್ಲೈಟ್ ಏರ್ತಾರೆ. ಫ್ಲೈಟ್ ಏರಿದ ನಂತರ ನಾಡ್ದು ಅಂದರೆ ಗುರುವಾರ ರಾತ್ರಿ ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಫ್ಲೈಟ್ ಬುಕ್ಕಿಂಗ್ ಏನಿರುತ್ತೆ, ಆ ಯಾವ ಕಂಪ್ನಿಯಿಂದ ಬುಕ್ ಆಗಿದೆ, ಯಾವ ಫ್ಲೈಟ್ ಬುಕ್ ಆಗಿದೆ ಅನ್ನೋದ್ರ ಬಗ್ಗೆನೂ ಸಹ ಸಂಪೂರ್ಣ ಮಾಹಿತಿಯನ್ನು SIT ತಂಡ ತಿಳಿದುಕೊಂಡು ಈಗ ಇಂಟರ್ಪೋಲ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ SIT ಇಂಟರ್ಪೋಲ್ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲೇ ಕೂಡ ವಶಕ್ಕೆ ಪಡೆದು ನಂತರ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡೋ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ IP ಅಡ್ರೆಸ್ ಟ್ರೇಸ್ ಮಾಡಿ ಪ್ರಜ್ವಲ್ ರೇವಣ್ಣ ಎಲ್ಲಿಂದ ವಿಡಿಯೋ ಮಾಡಿದ್ರು ಅನ್ನೋದು ಬಗ್ಗೆನೂ ಸಹ ಈಗ SIT ಅಧಿಕಾರಿಗಳು ಪತ್ತೆ ಹಚ್ಚಿ ಇನ್ನೂ ಸಹ ಮುಂದುವರೆದಿರ್ತಕ್ಕಂಥದ್ದು. ಕಾರ್ಯಾಚರಣೆ ಮುಂದುವರೆದಿದೆ ಮತ್ತೆ ಟ್ರ್ಯಾಕಿಂಗ್ ಪ್ರಜ್ವಲ್ ರೇವಣ್ಣ ಅವ್ರನ್ನ ಟ್ರ್ಯಾಕಿಂಗು ಮಾಡ್ತಾ ಇರ್ತಕ್ಕಂಥದ್ದು SIT ತಂಡ. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.